ಇವತ್ತು ಈ ಹೋಟೆಲಲ್ಲಿ ನಮ್ಮದು ಲಾಸ್ಟ್ ಡೇ ಆಗಿತ್ತು. 12 ಗಂಟೆಗೆ ಚೆಕ್ಔಟ್ ಇದ್ದಿದ್ದರಿಂದ ಬೆಳಗ್ಗೆನೇ ಹೋಗ್ಬಿಟ್ಟು ತಿಂಡಿ ಎಲ್ಲ ತಿನ್ಕೊಂಡು ರೂಮಿಗೆ ಬಂದ್ವಿ. ಎಲ್ಲೆಲ್ಲೂ ನಾನೇ ಲಗೇಜ್ ಎಲ್ಲ ಆಲ್ರೆಡಿ ಪ್ಯಾಕ್ ಆಗಿತ್ತು. ಸೊ ಇದೇ ನಾವು 3 ದಿನದವರೆಗೂ ಇದ್ದಿದ್ದಂತಹ ರೂಮು. ಬೆಳಗ್ಗೆ ಎದ್ದಿದ ತಕ್ಷಣ ತಿಂಡಿ ಮಾಡಬೇಕಪ್ಪ ಅನ್ನೋ ಅರ್ಜೆನ್ಸಿ ಇಲ್ಲ, ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ಅರಿಬರಿ ಇಲ್ಲ, ಯಾವುದೇ ಟೆನ್ಷನ್ ಇರಲಿಲ್ಲ. ಟೈಮ್ ಟು ಟೈಮ್ ಒಳ್ಳೊಳ್ಳೆ ಊಟ ಮಾಡ್ಕೊಂಡು ಆರಾಮಾಗಿ ಚಿಲ್ಲಾಗಿದ್ವಿ. ಸೊ ಹೆಣ್ಮಕ್ಳಿಗೆ ಡೈಲಿ ಇದೇ ಥರ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ, ನನಗಂತೂ ಅನ್ನಿಸ್ತು. ಆಮೇಲೆ ಇನ್ನೂ ಟೈಮ್ ಇತ್ತು ಅಂತಂದು ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೆ ಸ್ವಲ್ಪ ಕ್ವಾಟ್ಲೆ ಕೊಟ್ಟೆ. ಬರೀ ಇಂಥದ್ಬಿಟ್ಟು ಬ್ಯಾಗು ಇಡಿ ಸೀದಾ ನಡಿ ಅಂತಂದು ಹೇಳ್ಬಿಟ್ಟು ನಾವು ನಮ್ಮ ಬ್ಯಾಗ್ನೆಲ್ಲ ಇಟ್ಕೊಂಡ್ಬಿಟ್ಟು ರಿಸೆಪ್ಷನ್ ಹತ್ರ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊಂಡ್ಬಿಟ್ಟು ಹೋಟೆಲ್ಗೆ ಟಾಟಾ ಬಾಯ್ ಬಾಯ್ ಹೇಳ್ಬಿಟ್ಟು ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ ರೈಲ್ವೆ ಸ್ಟೇಷನ್ ಕಡೆ ಹೊರಟ್ವಿ. ಆಮೇಲೆ ಹಂಗೆ ಹೋಗ್ತಾ ಮಧ್ಯದಲ್ಲಿ ದಾಹ ಆಯ್ತು ಅಂತಂದು ಹೇಳ್ಬಿಟ್ಟು ಸೈಡ್ಗೆ ಹಾಕ್ಬಿಟ್ಟು ಐಸ್ ಕ್ರೀಮ್ ತಿಂದು ಜ್ಯೂಸ್ ಎಲ್ಲ ಕುಡ್ಕೊಂಡು ರೈಲ್ವೆ ಸ್ಟೇಷನ್ ಹತ್ರ ಹೋದ್ವಿ. ಆಮೇಲೆ ಅಲ್ಲೇ ಪಕ್ಕದಲ್ಲಿದ್ದ ಹೋಟೆಲ್ಗೆ ಹೋಗ್ಬಿಟ್ಟು ಊಟನ ಮಾಡಿಕೊಂಡು ನಮ್ಮ ಟ್ರೈನ್ ಇದ್ದಿದ್ದು ಇನ್ನೂ ರಾತ್ರಿ 11 ಗಂಟೆಗೆ. ಸೊ ಅಲ್ಲಿವರೆಗೂ ಏನು ಮಾಡೋದು ಅಂತಂದು ಹೇಳ್ಬಿಟ್ಟು ಲಗೇಜ್ ಎಲ್ಲ ರೈಲ್ವೆ ಸ್ಟೇಷನ್ ಪೇಡ್ಲಾಕರಲ್ಲೇ ಇಟ್ಬಿಟ್ಟು ಪಕ್ಕದಲ್ಲೇ ಒಂದು 2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಬೈನಾ ಬೀಚ್ ಅಂತ ಇತ್ತು, ಅಲ್ಲಿಗೆ ಹೋದ್ವಿ. ಸೊ ಅಲ್ಲಿ ಯಾರೂ ಜನ ಇರಲಿಲ್ಲ, ಫುಲ್ ಸೈಲೆಂಟಾಗಿ ಸಖತ್ತಾಗಿತ್ತು. ನನಗೆ ಇಷ್ಟು ದಿನ ಹೋಗಿರೋ ಪ್ಲೇಸ್ಗಳಲ್ಲಿ ಈ ಬೀಚ್ ಸಖತ್ ಇಷ್ಟ ಆಯಿತು. ಬಿಕಾಸ್ ಯಾವುದೇ ರೀತಿ ಕ್ರೌಡ್ ಇರಲಿಲ್ಲ, ಯಾವುದು ಡಿಸ್ಟರ್ಬೆನ್ಸ್ ಇರಲಿಲ್ಲ. ನಾನೇನೋ ವಿಡಿಯೋ ಮಾಡಿಸ್ಕೊಳೋ ಖುಷಿಲಿ ಓಡಾಡೋಗ್ತಿದ್ದೆ. ಪಾಪ ನಮ್ಮ ಮನೆಯವರು ಅಣ್ಣ ನನ್ನ ಕೈಲಾಯ್ತಾ ಇಲ್ಲ, ಅಯ್ಯೋ ಅಣ್ಣ. ಹಂಗೆ ಆಡ್ತಾ ಆಡ್ತಾ ಸೂರ್ಯಾಸ್ತ ಆಗೋ ಸಮಯ ಬಂದೇ ಬಿಡ್ತು. ಎಷ್ಟೇ ದುಡಿದ್ರೂ ಮತ್ತೆ ಮತ್ತೆ ದಡಕ್ಕೆ ಬಂದು ಮುತ್ತಿಡೋ ಆ ಅಲೆಗಳು, ಆ ಅಲೆಗಳ ಸದ್ದು, ಆಮೇಲೆ ಆ ಕೆಂಪಾದ ಸೂರ್ಯ, ಇದನ್ನೆಲ್ಲ ನೋಡ್ತಾ ಇದ್ರೆ ನನಗಂತೂ ಇಲ್ಲೇ ಇದ್ಬಿಡೋಣ ಅಂತ ಅನಿಸ್ಬಿಡ್ತು. ಆಮೇಲೆ ಇನ್ನೇನು ಕತ್ಲಾಯ್ತು ಹೊರಡೋಣ ಅಂತಂದು ಹೇಳ್ಬಿಟ್ಟು ಹೊರಟ್ವಿ. ಅಲ್ಲೇ ಪಾನಿಪುರಿ ಇಟ್ಕೊಂಡಿದ್ರು ಅಂತಂದು ಹೇಳ್ಬಿಟ್ಟು ಪಾನಿಪುರಿನ ತಿಂದು ರೈಲ್ವೆ ಸ್ಟೇಷನ್ ಹತ್ರ ಹೋದ್ವಿ. ಹೋಗ್ಬಿಟ್ಟು ನಾವು ರೆಂಟಿಗೆ ತಗೊಂಡು ಸ್ಕೂಟಿನ ವಾಪಸ್ ಕೊಟ್ಬಿಟ್ಟು ಇನ್ನೇನು ಊಟ ಟೈಮು ಆಗಿತ್ತಲ್ವಾ ಅಂತಂದು ಹೇಳ್ಬಿಟ್ಟು ಒಂದೇ ಸರಿ ಊಟನ ಮುಗಿಸ್ಕೊಂಡ್ಬಿಟ್ಟು ಟ್ರೈನ್ ಹತ್ತಾನ ಅಂತಂದು ಹೇಳ್ಬಿಟ್ಟು ಹೋಗಿ ಊಟ ಮಾಡಿಕೊಂಡು ಬಂದ್ವಿ. ಅಷ್ಟರಲ್ಲಿ ಟ್ರೈನ್ ಆಲ್ರೆಡಿ ಬಂದು ನಿಂತಿತ್ತು, ಬೇಗನೆ ಬಂದಿತ್ತು ಟ್ರೈನು. ನಾವು ನಮ್ಮ ಲಗೇಜ್ನ ಲಾಕರಲ್ಲಿ ಇಟ್ಟಿದ್ವಲ್ಲ ಅದನ್ನೆಲ್ಲ ಎತ್ಕೊಂಡ್ಬಂದು ಟ್ರೈನಲ್ಲಿ ಕೂತ್ಕೊಂಡ್ವಿ. ಸೋಮವಾರ ರಾತ್ರಿ 11 ಗಂಟೆಗೆ ಟ್ರೈನ್ ಹತ್ತಿದ್ರು. ಮಂಗಳವಾರ ಮಧ್ಯಾಹ್ನ 1 ಗಂಟೆಗೆ ಬಂದು ಯಶವಂತಪುರ ಸ್ಟೇಷನಲ್ಲಿ ಇಳ್ಕೊಂಡ್ವಿ. ಸೊ ಆಮೇಲೆ ಓಲಾ ಬುಕ್ ಮಾಡ್ಕೊಂಡು ಮನೆ ಕಡೆ ಹೊರಟ್ವಿ. ಅಷ್ಟೇ ಇವತ್ತಿನ ವಿಡಿಯೋ. ಟಾಟಾ ಬಾಯ್ ಬಾಯ್.